श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 117, 118, 119 ನೋಡೋಣಂತ. ಶ್ಲೋಕ 117. धुरुले करो बापुडे दैन्यवाणे कृपा भाकिता दीधली भेटी जेणे चिरंजीव तारांगणी प्रेम खाणी नुपेक्षी कदा देव ಭಕ್ತಾಭಿಮಾನಿ. ಭಾವಾರ್ಥ: ದೀನನಾದ ಧ್ರುವನು ಚಿಕ್ಕ ಬಾಲಕನಾಗಿದ್ದನು. ಅವನು ಭಗವಂತನಲ್ಲಿ ಕರುಣೆ ಯಾಚಿಸಿದನು. ಭಗವಂತನು ಅವನಿಗೆ ದರ್ಶನ ಕೊಟ್ಟನು. ಅಷ್ಟೇ ಅಲ್ಲದೆ ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ತಾರಾಂಗಣದಲ್ಲಿ ಸ್ಥಿರವಾದ ಸ್ಥಾನ ಕೊಟ್ಟನು. ತಾತ್ಪರ್ಯವೇನೆಂದರೆ, ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಎಂದೂ ಭಕ್ತರ ಉಪೇಕ್ಷೆ ಮಾಡುವುದಿಲ್ಲ. ಇಲ್ಲಿ ಮತ್ತೆ ರಿಪೀಟೆಡ್ಲಿ ನಮಗೆ ಸಮರ್ಥ ಗುರುಗಳು ಎಷ್ಟು ಕರುಣಾಮಯಿ ಭಗವಂತಿದ್ದಾನ, ನಾವು ಒಂದು ಕ್ಷಣ ಅವನ್ನ ಕರೆದ್ರೆ ಎಷ್ಟು ನಮಗೆ ಸಹಾಯ ಮಾಡ್ತಾನೆ, ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ. ಒಂದು ವೇಳೆ ತಾಯಿ ನಮಗೆ ಸಹಾಯ ಮಾಡಲಿಕ್ಕಾಗಲಿಕ್ಕಿಲ್ಲ, ತಾಯಿ ನಮ್ಮನ್ನು ಉಪೇಕ್ಷಿಸಬಹುದು, ತಂದೆ ನಮ್ಮನ್ನು ಇಗ್ನೋರ್ ಮಾಡಬಹುದು. ಆದ್ರೆ ತಂದೆ ತಾಯಿ ಎಲ್ಲಕ್ಕಿಂತ ಮಿಗಿಲಾದಂಥ ಭಗವಂತ ನಮ್ಮನ್ನು ಎಂದೂ 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 ಉಪೇಕ್ಷೆ ಮಾಡುವುದಿಲ್ಲ ಅಂಥೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಪುರಾಣದ ಕೆಲವೊಂದು ಕಥೆಗಳನ್ನ ತಗೋತಾರೆ. ನಾವು ಬರೀ ಕಥೆಗಳನ್ನು ನೋಡಿ ಅದರದ್ದು ತಾತ್ಪರ್ಯ ಮರೆತು ಬಿಟ್ರೆ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ, ನಮ್ಮ ಲೈಫ್ ಒಳಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗಲಿಕ್ಕಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಡೀಪರ್ ಮೀನಿಂಗ್ ಏನಿರಬಹುದು ಅಂತ ನೋಡೋಣ. ಧ್ರುವ ಭಾಳ ಸಣ್ಣ ಮಗು ಇರ್ತಾನೆ, ಆದ್ರೆ ಒಂದು ಭಕ್ತಿ ಭಾಳ ದೊಡ್ಡದಿರ್ತದೆ. ಅವ ಒಂದು ಕ್ಷಣ ಏನು ತಿಳ್ಕೊತಾನೆ, ತಂದೆ ನನ್ನ ತಂದೆ ಇಷ್ಟು ದೊಡ್ಡ ರಾಜ ಇದ್ದಾನಲ್ಲ, ತಂದೆ ನನಗೆ ದೊಡ್ಡ ಆಸರೆ. ತಂದೆ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋಗ್ತಾನೆ, ಆವಾಗ ತಂದೆ ದೂರ ತಳ್ಳಿ ಬಿಡ್ತಾನೆ. ಅವಾಗ ಅವ್ನಿಗೆ ಭಾಳ ಹರ್ಟ್ ಆಗ್ತದೆ. ಅದು ಆ ಮಗುವಿಗೆ ಇಷ್ಟು ಹರ್ಟ್ ಆಗ್ತದಲ್ಲ, ಅದು ಮಗು ಕಡೆಗೆ ತಾಯಿ ಹೇಳ್ತಾಳೆ, ಮಾತ ಹೇಳ್ತಾಳೆ, ಯಾರ ಆಸರ ಇಲ್ಲಪ್ಪ, ಭಗವಂತನ ಆಸರ ಭಾಳ ದೊಡ್ಡದದ. ಹಿಡಿದ್ರೆ ಭಗವಂತನ ದೊಡ್ಡ ಆಸರನ ಹಿಡಿಬೇಕು ಅಂತ ಅಂದ್ಕೊಂಡಾಗ ಭಗವಂತನ ಭಕ್ತಿ ಮಾಡಲಿಕ್ಕೆ, ಭಗವಂತನ ಸೀಕ್ ಮಾಡ್ತಾನೆ, ಗಾಡನ್ನು ಸೀಕ್ ಮಾಡಲಿಕ್ಕೆ ಅವ್ನು ಮನೆ ಬಿಟ್ಟು ಹೋಗ್ಬಿಡ್ತಾನೆ ಕಾಡಿಗೆ. ಸಣ್ಣದ 6 ವರ್ಷದ ಪುಟ್ಟ ಮಗು ಇರ್ತದೆ. ಆದ್ರೆ ಸಣ್ಣ ಮಗು ಅಂತ ಇಗ್ನೋರ್ ಮಾಡಲಿಲ್ಲ, ತಿಳುವಳಿಕೆ ಮಟ್ಟ ಸಣ್ಣದು ಅಂತ ಇಗ್ನೋರ್ ಮಾಡಲಿಲ್ಲ. ಹೌದಾ, ಎಷ್ಟೋ ವರ್ಷದ ಸಾಧನೆ ಇಲ್ಲ ಅಂತ ಇಗ್ನೋರ್ ಮಾಡಲಿಲ್ಲ. ಮನಸ್ಸಿನಿಂದ ಕರೆದದ್ದು ಕೂಗು ಆ ಭಗವಂತ ಕೇಳಿಸಿ ಅವಾಗ ಒಲಿತಾನೆ. ಇಲ್ಲೇ ನಾವು ಹೆಂಗೆ ರಿಲೇಟ್ ಮಾಡಬಹುದು ಅಂತಂದ್ರೆ, ಈಗಿನ ನಮ್ಮ ಮನಸ್ಸಿನ ಡಿವೈನ್ ಜರ್ನಿ ನಾವು ನೋಡ್ಲಿಕ್ಕತ್ತೀವಲ್ಲ, ಈಗಿನ 21ನೇ ಶತಮಾನದ ಕಾಮನ್ ಪೀಪಲ್ದು ಯಾರು ಭಕ್ತಿ ಮಾರ್ಗದಾಗ ಹೋಗ್ಬೇಕಂತಾರೆ, ಯಾರು ಮನಸ್ಸು ಬಂದು ಡಿವೈನ್ ಜರ್ನಿ ಒಳಗೆ ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕಂತಲ್ಲ, ಅದಕ್ಕೆ ನಾವು ಹೆಂಗೆ ರಿಲೇಟ್ ಮಾಡಬೇಕು ಅಂತಂದ್ರೆ, ಧ್ರುವ ಅಂದ್ರೆ ಪ್ರತಿಯೊಬ್ಬ ಭಕ್ತನ ಮನಸ್ಸು. ಯಾವಾಗ ಆ ಭಕ್ತನ ಮನಸ್ಸು 108 ಆಸರ ಹಿಡ್ದಿರ್ತದಲ್ಲ, ನಾಳೆ ನನಗೆ ಇಷ್ಟೊಂದು ದುಡ್ಡು ಮಾಡಿ ಇಟ್ಕೊಂಡ್ಬಿಟ್ಟೀನಿ, ನನಗೆ ಏನು ಪ್ರಾಬ್ಲಮ್ ಆದರೂ ನನಗೇನು ಚಿಂತಿಲ್ಲ, ಓಕೆ ನನ್ನ ಮಕ್ಕಳು ಇಷ್ಟು ದೊಡ್ಡ ಪೊಸಿಷನ್ನಾಗ ಹೋಗ್ಬಿಟ್ಟಾರ, ಪ್ರೈಮ್ ಮಿನಿಸ್ಟ್ರ್ ಆಗಿಬಿಟ್ಟಾರ, ನನಗೇನು ಪ್ರಾಬ್ಲಮ್ ಇಲ್ಲ. ಹೌದಾ, ನಾವು ಯಾವುದೋ ಆಸರ ಹಿಡ್ಕೊಂಡಿರ್ತೀವಿ. ಆದರೆ ಯಾವ ಆಸರನೂ ಸ್ಥಿರ ಇಲ್ಲ. ಎಲ್ಲ ಆಸರನ ನಾವು ಕೈ ಬಿಟ್ಟಾಗ, ಎಲ್ಲ ಆಸರ ನಮ್ಮ ಕೈಗೆ ಬಿಟ್ಟು ಅಂದ್ರೆ ಆವಾಗ ಭಗವಂತನ ಆಸರ ಹಿಡಿದು ನಾವು ಅಷ್ಟು ಭಕ್ತಿಯಿಂದ, ಆರ್ತ ಭಕ್ತಿ ಅಂತ ಹೇಳ್ತಾರೆ ಅದಕ್ಕೆ, ಭಕ್ತಿಯಿಂದ ಕೂಗಿದ್ರೆ ಒಂದು ಕ್ಷಣ ತಡ ಮಾಡೋದಿಲ್ಲಂತ. ಭಗವಂತನ ನಂಬಿ ನೀನೇನಪ್ಪ ಅಂತಂದಾಗ ಓಡಿ ಬರ್ತಾನಂತ. ಏನಿಲ್ಲ ಭಗವಂತ ಓಡಿ ಬರುವುದಂದ್ರೆ ಮನಸ್ಸಿಗೆ ಧೈರ್ಯ ಕೊಡ್ತಾನೆ, ಒಂದು ಕ್ಲಾರಿಟಿ ಕೊಡ್ತಾನೆ, ಒಂದು ಶಾಂತಿ ಸಮಾಧಾನ ಕೊಡ್ತಾನೆ, ಮನಸ್ಸು ಎತ್ತರಕ್ಕೆ ಏರ್ತದೆ, ಆಮೇಲೆ ಪ್ಯೂರಿಫೈ ಆಗ್ತದೆ. ಮತ್ತು ಯಾವಾಗಲೂ ಕಷ್ಟದಾಗಿದ್ದಾಗ ಒಂದು ಸ್ವಲ್ಪ ರಾಮ ನೀನೇ ಇದ್ದೀಯಪ್ಪ ಸಹಾಯಕ ಅಂಥೇಳಿ ಅವನ ರೂಪ, ಅವನ ಗುಣ, ಭಗವಂತನ ರೂಪ ಕಣ್ಣು ಮುಂದೆ ತರ್ಕೊಂಡು ನೀನು ಇದ್ದೀಯಪ್ಪ ಅಂದಾಗ ಮನಸ್ಸು ಪ್ರೊಟೆಕ್ಟೆಡ್ ಫೀಲ್ ಆಗ್ತದೆ, ಎಷ್ಟು ಧೈರ್ಯ ಬರ್ತದೆ. ಅದನ್ನು ದ್ರೌಪದಿದು ವಸ್ತ್ರಾಪಹರಣ ಆಗೋ ಸಂದರ್ಭ ಇತ್ತು. ಅವನು ದುಶ್ಯಾಸನ ಆಕಿ ಸೀರೆ ಸೆಳಿಬೇಕು ಅಂತಂದಾಗ ಆಕೆ ಎಲ್ಲ ಫಸ್ಟ್ ಧರ್ಮರಾಜನ ಕಡೆ ನೋಡಿದ್ಲು, ಅವನ ಹೆಲ್ಪ್ಲೆಸ್ ಆಗಿದ್ದ. ಮತ್ತು ಭೀಮ ಎಂತಾಗ ದೊಡ್ಡ ದಿಗ್ಗಜರೆಲ್ಲ ಇದ್ರು, ಇವರು ಎಷ್ಟೇ ದೊಡ್ಡ ಶಕ್ತಿವಂತರಿದ್ರು, ಎಲ್ಲರ ಕಡೆ ನೋಡಿದರು, ಎಲ್ಲರೂ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ರು. ಆಕೆ ಯಾವಾಗ ಎಲ್ಲರದು ಆಸರಾ ಬಿಟ್ಟು ಕೃಷ್ಣ ನೀನನಪ್ಪ ಅಂತಂದಾಗ ಕೃಷ್ಣ ಓಡಿ ಬರ್ತಾನಂತ. ಅದು ಹಂಗೆ
ಇಲ್ಲಿ ಧ್ರುವನ ಕತೆ, ಆಮೇಲೆ ಈಗ ನೆಕ್ಸ್ಟ್ 118ನೇ ಶ್ಲೋಕದಾಗ ಗಜೇಂದ್ರನ ಕತೆ ತಗೊಂಡಾರ. ಗಜೇಂದ್ರೋ ಮಹಾಸಂಕಟಿ ವಾಸ ಪಾಹೆ ತಯಾ ಕಾರಣೇ ಶ್ರೀಹರಿ ಧಾವತಾಹೆ ಉಢಿ ಘಾತಲಿ ಜಾಹಲಾ ಜೀವದಾನಿ ನುಪೇಕ್ಷಿ ಕದಾ ದೇವ ಭಕ್ತಾಭಿಮಾನಿ. ಭಾವಾರ್ಥ: ಗಜೇಂದ್ರನ ಮೇಲೆ ಪ್ರಾಣ ಸಂಕಟ ಒದಗಿ ಬಂದಿತು. ಅದು ಭಗವಂತನನ್ನು ಕರೆಯಿತು, ಅಲ್ಲದೆ ಅದು ಭಗವಂತನ ಪ್ರತೀಕ್ಷೆ ಮಾಡತೊಡಗಿತು. ಅದಕ್ಕಾಗಿ ಭಗವಂತ ಓಡುತ್ತಾ ಬಂದನು, ಅಲ್ಲದೆ ಅದರ ಪ್ರಾಣ ಉಳಿಸಿದನು. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತನ ಕೈವಾರಿಯಾಗಿರುತ್ತಾನೆ. ಅವನು ಎಂದೂ ಭಕ್ತರ ಉಪೇಕ್ಷೆ ಮಾಡುವುದಿಲ್ಲ. ಈಗ ಗಜೇಂದ್ರ ಮೋಕ್ಷದ ಕಥೆಯಂತೂ ನಾವೆಲ್ಲ ಕೇಳೀವಿ. ಗಜೇಂದ್ರ ಹೆಂಗೆ ಮೊಸಳಿ ಕೈಯಾಗಿ ಸಿಕ್ಕೊಂಬಿಟ್ಟು ಅಗದಿ ಹೆಲ್ಪ್ಲೆಸ್ ಆಗಿ ಶ್ರೀಹರಿ 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 ಅಂತ ಕರೀತಾನಂತ. ಒಂದು ಗಜೇಂದ್ರ ಮೋಕ್ಷ ಒಳಗೆ ಒಂದು ಸಣ್ಣ ಸಿಂಪಲ್ ಸ್ಟ್ಯಾನ್ಸಾ ಬರ್ತದ, ಹೆಂಗೆ ಕರೆದ ಅಂತ. ಅದ್ರೊಳಗೆ ಭಾಳ ಭಾವ ತುಂಬಿ ಹಾಡಿದ್ದದ ಅದು. ಅಚ್ಯುತಾನಂತ ಶ್ರೀಹರಿಯನ್ನ ಕಾಯೋ, ಸಚ್ಚಿದಾನಂದ ಸರ್ವೇಶ್ವರನೇ ಕಾಯೋ, ಭಕ್ತವತ್ಸಲನೆ ಭವಭಂಜನನೆ ಕಾಯೋ, ಕಷ್ಟಪಡುತ್ತಿಹೆನಯ್ಯ ಕರುಣಿಸಿ ಕರುಣೆ ಕಾಯೋ, ನಾರಾಯಣ ಕೃಷ್ಣ. ಹಿಂಗೆ ಆರ್ತ ಭಕ್ತಿಯಿಂದ ಗಜೇಂದ್ರ ಕೂಗಿದಾಗ ಗರುಡನ ಸಲುವಾಗೂ ದಾರಿ ಕಾಯಲಿಲ್ಲಂತ ವಿಷ್ಣು ಶ್ರೀಹರಿ ಓಡಿ ಬಂದ ಅಂತ ಹೇಳ್ತಾರೆ. ಹಂಗೆ ನಾವು ಸಾಮಾನ್ಯ ಮನುಷ್ಯರು ಕೆಲವೊಮ್ಮೆ ಎಂಥ ಕಷ್ಟ ಪರಿಸ್ಥಿತಿ ಒಳಗೆ, ಎಂಥ ಇಕ್ಕಟ್ಟಿನ ಸಿಚುವೇಶನ್ಸ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಲ್ಲ, ವೇರ್ ವಿ ಫೀಲ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್. ನಮ್ಮ ಕೈಯಾಗ ಏನೂ ಇಲ್ಲ, ಯಾರು ಇದ್ರೂ ನಮ್ಮ ಸುತ್ತಮುತ್ತಲ ಏನಿದ್ರು, ಏನು ದುಡ್ಡಿದ್ರು, ಏನು ಪೊಸಿಷನ್ ಇದ್ರು, ನಮ್ಗೆ ಏನೂ ಇಲ್ಲ ನಮ್ಮ ಕೈಯಾಗ. ಎವ್ರಿಥಿಂಗ್ ಈಸ್ ಔಟ್ ಆಫ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ನಾಗ ಏನೂ ಇಲ್ಲ ಅಂತ ಹಿಂಗೆ ಅನ್ನಿಸ್ಬಿಡ್ತದಲ್ಲ. ಆವಾಗ ಗಜೇಂದ್ರನ ಈಗ ಗಜೇಂದ್ರಗೆ ಹೆಂಗೆ ಕ್ರೈಸಿಸ್ ಆಗಿತ್ತಲ್ಲ, ಹಂಗೆ ನಮ್ಮ ಕ್ರೈಸಿಸ್ ನಮ್ಗೆ ಹೌ ಟು ಹ್ಯಾಂಡಲ್ ದಿಸ್ ಅನ್ನಿಸ್ಬಿಡ್ತದೆ. ಇಲ್ಲಪ್ಪ ಇದನ್ನು ಹೆಂಗೆ ಹ್ಯಾಂಡಲ್ ಆವಾಗ ಒಂದು ಕ್ಷಣ ಮನಸ್ಸಿಗೆ ಅನ್ನಿಸ್ಬಿಡ್ತದ, ಭಗವಂತ ತೇಲಸಪ್ಪ, ಇಲ್ಲ ಮುಳುಗಿಸ್ಬಿಡು, ಸೋಕ್ಷಾರೆ ಕೊಡು, ಮೋಕ್ಷಾರೆ ಕೊಡು, ಏನರೇ ಮಾಡಿಬಿಡು ಅಂಥೇಳಿ ಒಮ್ಮೆ ಎಲ್ಲ ಆಸರ ಹಿಡಿದದ್ದನ್ನು ಬಿಟ್ಟು ಅವನ ಮೇಲೆ ಸಂಪೂರ್ಣ ಶ್ರದ್ಧಾ ಬಂದ ಬಿಡ್ತದೆ ಆ ಮೂಮೆಂಟಿಗೆ. ಯಾಕಂತ ಗೊತ್ತಿಲ್ಲ, ಸಿಚುವೇಶನ್ ಹಂಗೆ ಇರ್ತದೆ. ಅವನ ಮೇಲೆ ನೀ ಏನು ಮಾಡ್ತೀವಿ ಮಾಡಪ್ಪ, ನಿನಗೆ ಬಿಟ್ಟದ್ದು ಅಂತ ಹೇಳಿ ಶ್ರೀಹರಿ ಕಾಯಪ್ಪ, ನೀನು ಬಿಟ್ಟರೆ ಯಾರಿಲ್ಲ, ನೀ ಏನು ಮಾಡ್ತೀವಿ ಮಾಡು ಅಂಥೇಳಿ ಒಂದು ಮೂಮೆಂಟ್ ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೆನೋ ಪರಮ ಕೃಪಾಳು ಅಂತಾರಲ್ಲ ಪುರಂದರದಾಸರು. ಹಂಗೆ ಒಮ್ಮೆ ಅವನ ಕಾಲಿಗೆ ಬಿದ್ದು ಏನಾರೇ ಮಾಡಪ್ಪ ಅಂತಂದಾಗ ಒಂದು ಏನೋ ಭಗವಂತ ನಮ್ಮ ಮನಸ್ಸಿನಾಗ ಎಳೆದದ್ದು ಸಂಕೇತ ಅಂದ್ರೆ ಫಸ್ಟ್ ಇಟ್ ಈಸ್ ಫ್ರೀಡಮ್ ಫ್ರಮ್ ಫಿಯರ್. ಆ ಭಯ ಅನ್ನೋದು ನಾಶ ಆಗಿ ಹೋಗ್ಬಿಡ್ತದೆ, ಭಯಮುಕ್ತ ಆಗಿ ಹೋಗ್ಬಿಡ್ತಾನೆ ಮನುಷ್ಯ. ಆ ಟೈಮ್ನಾಗ ಎಷ್ಟು ಒಂಥರ ಪ್ರೊಟೆಕ್ಟೆಡ್ ಫೀಲಿಂಗ್ ಬರ್ತದೆ. ಆಮೇಲೆ ಹೆಂಗೆ ಅನ್ನಿಸ್ತದಂದ್ರೆ, ಇವು ಇಲ್ಲೇ ನನ್ನ ಹತ್ರ ಕೂತಾರಲ್ಲ ನನ್ನ ಗುರುಗಳು, ನಿಮಗೆ ಭಾಸ ಆಗ್ಲಿಕ್ಕತ್ತದ, ಹತ್ರ ಸುಳ್ದಾಡ್ದಂಗೆ ಭಾಸ ಆಗ್ಲಿಕ್ಕತ್ತದ. ಒಳಗಿನಿಂದ ಒಂದು ಜ್ಞಾನ, ಒಂದು ಧೈರ್ಯ, ಒಂದು ಸಂತೋಷ ಒಳಗಿನಿಂದ ಹುಟ್ಟಿಗ್ಲಿಕ್ಕತ್ತದ. ಅದಕ್ಕೆ ಭಕ್ತಿ ಮಾರ್ಗ ಭಾಳ ದೊಡ್ಡ ಶ್ರೇಷ್ಠ ಮಾರ್ಗ, ಶರಣಾಗತಿ ಅದೊಂದು ಶ್ರೇಷ್ಠವಾದ ಆಚರಣೆ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 119. ಅಜಾಮೇಳ ಪಾಪೀತಯಾಂತಾಲ ಕೃಪಾಳೂಪಣೆ ತೋಜನಿ ಮುಕ್ತ ಕೇಲ ಅನಾಥಾಸಿ ಆಧಾರಃ ಚಕ್ರಪಾಣಿ ನುಪೇಕ್ಷಿ ಕದಾ ರಾಮ ಭಕ್ತಾಭಿಮಾನಿ. ಭಾವಾರ್ಥ: ಪಾಪಿಯಾದ ಅಜಾಮಿಳನ ಅಂತಕಾಲ ಬಂದಾಗ ಭಗವಂತನು ಅವನನ್ನು ಅತ್ಯಂತ ದಯೆ ತೋರಿ ಮುಕ್ತಗೊಳಿಸಿದನು. ಯಾರು ಆಧಾರವಿಲ್ಲದವರಿಗೆ ಭಗವಂತನು ಆಧಾರನಾಗುತ್ತಾನೆ. ತಾತ್ಪರ್ಯವೇನೆಂದರೆ ಭಗವಂತನು ಭಕ್ತರ ಕೈವಾರಿಯಾಗಿರುತ್ತಾನೆ. ಅವನು ಎಂದೂ ಭಕ್ತರ ಉಪೇಕ್ಷೆ ಮಾಡುವುದಿಲ್ಲ. ಇಲ್ಲೂ ಹಂಗೆ ಎಷ್ಟಂದ್ರೆ ಅಜಾಮಿಳನ ನಡತೆ ಅದಿದು ಯಾವುದೂ ಒಂದು ಒಳ್ಳೆಯ ಸೊಸೈಟಿ ಅದನ್ನು ಒಪ್ಲಿಕ್ಕೆ ಸಾಧ್ಯನೇ ಇರೋಂಗಿಲ್ಲ. ಹಂಗೆ ಎಲ್ಲ ಕೆಟ್ಟ ಹ್ಯಾಬಿಟ್ಸ್ ಡೆವಲಪ್ ಮಾಡಿಕೊಂಡು ಒಂದು ಗುಡ್ ಆ್ಯಂಡ್ ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಿರೋದಿಲ್ಲವ. ಅಗದಿ ಸ್ವೇಚ್ಛಾಚಾರದ ಜೀವನ ಲೀಡ್ ಮಾಡಿಬಿಟ್ಟಿರ್ತಾನೆ. ಆದ್ರೆ
ಲಾಸ್ಟ್ ಮೂಮೆಂಟ್ನಾಗ ಇಷ್ಟು ಹೆಲ್ಪ್ಲೆಸ್ ಆಗಿ ಇಷ್ಟು ಹೆದರಿ ಅವ ನಾರಾಯಣ ಅಂತ ಕರೀತಾನಲ್ಲ, ನಾರಾಯಣ ಓಡಿ ಬಂದುಬಿಡ್ತಾನೆ. ಅದು ಅವ್ನು ಭಗವಂತನ ಕರೆದಿರ್ದಿಲ್ಲ, ತನ್ನ ಮಗನ ಕರೆದಿರ್ತಾನೆ, ಆದರೂ ನಾರಾಯಣ ಓಡಿ ಬರ್ತಾನೆ. ಅಂದ್ರೆ ಇಲ್ಲೇನು ಹೇಳಲಿಕ್ಕೆ ಬಯಸ್ತಾರಂತ ಶ್ರೀ ಸಮರ್ಥ ಗುರುಗಳು, ನಾವು ಭಗವಂತಗೆ ನಾವು ಪರ್ಫೆಕ್ಟ್ ಇದ್ದೀವೋ ಇಲ್ಲೋ, ನಮ್ಮ ಪಾಸ್ಟ್ ಡೀಟ್ಸ್ ಏನವ, ನಾವು ಸಹಾಯಕ್ಕೆ ಯೋಗ್ಯಿದ್ದೀವೋ ಇಲ್ಲೋ ಅಂತ ಹಿಂಗೆಲ್ಲ ವಿಚಾರ ಮಾಡಂಗಿಲ್ಲ. ನಾವು ಏನೂ ತಪ್ಪು ಮಾಡ್ದನ ಅಗದಿ ಸರಿ ದಾರಿಯೊಳಗೆ, ಅಗದಿ ಜ್ಞಾನ ಮಾರ್ಗದೊಳಗೆ, ಅಗದಿ ಎಲ್ಲ ಪರಮ ಋಷಿಗಳು ಹೆಂಗೆ ಬದುಕಿದ್ರೆ ಹಂಗೆ ಬದುಕಿಬಿಟ್ಟಿವೇನು, ಅದನ್ನೆಲ್ಲ ವಿಚಾರ ಮಾಡೋದಿಲ್ಲ ಭಗವಂತ. ಯಾವಾಗ ನಾವು ಒಂದು ಹೆದರಿ ಒಂದು ಸಂಕಟ ಬಂದಾಗ ನೀನೇನಪ್ಪ ಅಂತ ಗತಿ ಅಂತ ಹೇಳಿ ಅವನ್ನ ಇದು ಹಿಡ್ದಾಗ ಅನಾಥೋ ದೈವ ರಕ್ಷಕ ಅಂತಾರಲ್ಲ, ಹಂಗೆ ಓಡಿ ಬರ್ತಾನಂತ. ಹಂಗೆ ಒಂದು ಎಕ್ಸಾಂಪಲ್, ಈಗಿನ ಲೈಫಿಂದ ಎಕ್ಸಾಂಪಲ್ ತೊಗೋಬೇಕಂದ್ರೆ, ಸ್ವಿಮ್ಮಿಂಗ್ ಪೂಲ್ ಒಳಗೆ ಒಬ್ಬವ ಲೈಫ್ ಗಾರ್ಡ್ ಇರ್ತಾನೆ. ಅವ ಯಾರೋ ನೀರೊಳಗೆ ಮುಳುಗ್ಲಿಕ್ಕತ್ತಾರ, ಏ ಏ ಏ ಏ ಏ ಅಂದರೂ ಸಾಕು ಓಡಿ ಬಂದು ಜಿಗುದು ಅವ್ರ ಪ್ರಾಣ ರಕ್ಷಿಸ್ತಾನಂತ. ಹಂಗೆ ಭಗವಂತನು ಒಂದು ಕೂಗಳತೆ ದೂರಿದ್ದಾನಂತಷ್ಟೆ. ನಾವು ನಾರಾಯಣ ಕೃಷ್ಣ ರಾಮ ಅಂತ ಕರೆಯೋ ಒಂದು ಕೂಗಳತೆ ದೂರಿದ್ದಾನಂತ. ಕಡಿಗೆ ಏನಿಲ್ಲ ಅಪ್ಪ ಅಂತ ಕರೆದ್ರೆ ಓಡಿ ಬರ್ತಾನಂತ ಹೇಳಿ ಇಲ್ಲೇ ಸಮರ್ಥ ಗುರುಗಳು ಹೇಳ್ತಾರೆ. ಇಲ್ಲೇ ಬಂದು ರಾಮರದ ಅಭಂಗ ಒಂದು ಭಾಳ ಚಂದ ರಿಲೇಟ್ ಮಾಡ್ಬೋದು. ಇಲ್ಲೇ ಅವರಿಗೆ, ಅವರಂತೂ ದೊಡ್ಡ ಮಹಾತ್ಮರು, ಸಂತ ತುಕಾರಾಮರು. ಅವ್ರದ್ದು ಒಂದು ಅಭಂಗದೊಳಗೆ ಹೇಳ್ತಾರೆ, ಒಂದು ಎಷ್ಟೋ ಅವ್ರಿಗೆ ಆದ್ರತೆ ಇರ್ತದಂದ್ರೆ, ಅವ್ರು ಎಷ್ಟು ಈಗರ್ಲಿ ವೇಟಿಂಗ್ ಟು ಮೀಟ್ ಗಾಡ್ ಅಂತಾರಲ್ಲ, ಹಂಗೆ नको वेळ काढू आता धीर नाही, नको वेळ काढू आता धीर नाही, परब्रह्मरूप तुझे, परब्रह्मरूप तुझे दाविलवलाही, नको वेळ काढू आता धीर नाही. ಇಲ್ಲೇ ಸಂತ ತುಕಾರಾಮ್ರು ಹೇಳ್ತಾರೆ, ಒಂದೊಂದು ಕ್ಷಣ ನೀ ಯಾಕೆ ಕಳೀಲಿಕತ್ತೀಯಪ್ಪ, ನಕೋ ವೇಳ ಕಾಡು, ನನಗೆ ಪೇಷನ್ಸ್ ಇಲ್ಲ, ಈಗ ಪೇಷನ್ಸ್ ಉಳ್ದಿಲ್ಲ, ನೀ ಒಂದೊಂದು ಕ್ಷಣನೂ ಕಳಿಬೇಡ, ಎಲ್ಲ ನಿಂದು ಪರಬ್ರಹ್ಮ ರೂಪವನ್ನು ನನ್ನೊಳಗೆ, ನಿನ್ನ ಪರಬ್ರಹ್ಮ ರೂಪೊಳಗೆ ಐಕ್ಯ ಆಗೋ ಅಂಥ ಅಸ್ವಸ್ಥತೆ ನನ್ನ ಮನಸ್ಸಿಗೆ ಉಂಟಾಗ್ಯದ. ನೀನು ನನಗೆ ಪೇಷನ್ಸ್ ಉಳ್ದಿಲ್ಲ, ಅಷ್ಟು ಇಂಪೇಷಂಟ್ ಆಗ್ಯದ ಮನಸ್ಸು ನಿನ್ನ ಜೊತೆ ಕೂಡ್ಲಿಕ್ಕೆ, ಅದಕ್ಕೆ ನಕೋ ವೇಳ ಕಾಡು ಅತ ಧೀರ ನಾಹಿ ಅಂತ ಹೇಳಿ ಭಾಳ ಚಂದ ಇದ್ರದ್ದೊಂದು ಅಭಂಗ ಬರ್ತದೆ. ಜೈ ಜೈ ರಘುವೀರ ಸಮರ್ಥ.